ಕುಮಾರ್ ಅಂತ ಕಾಲರ್ ಇದ್ದಾರೆ ಮೈಸೂರಿನಿಂದ. ನಮಸ್ತೆ ಕುಮಾರ್ ಅವರೇ. ನಮಸ್ತೆ ಮೇಡಮ್. ನಮಸ್ಕಾರ ಕುಮಾರ್, ಹೇಳಿ. ಫಸ್ಟ್ ನಾವು ರಾಕೇಶ್ ಶೆಟ್ಟಿ ಅವರಿಗೆ ಒಂದು ದೊಡ್ಡ ಧನ್ಯವಾದಗಳು ಹೇಳ್ಬೇಕು. ಇಲ್ಲೇ ಇದ್ದಾರೆ, ಮಾತಾಡಿ ಕುಮಾರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಹೇಳಿ ಬ್ರದರ್. ನಮಸ್ತೆ ಸರ್, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ನಿಮ್ಮ ಹೋರಾಟನ ನಾವು ಮೆಚ್ಚಿದೋ. ಫಸ್ಟ್ ಧರ್ಮಸ್ಥಳಕ್ಕೆ ಜೈ ಧರ್ಮಸ್ಥಳ. ಇದು ಏನಾಗಿದೆ, ಯಾರು ಕೂಲಂಕುಷವಾಗಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಸರ್, ನೀವು ನಿಂತು ನಿಮ್ಮ ಹೋರಾಟದಿಂದ ಅವ್ರಿಗೆ ಸರಿಯಾದ ಮುಕ್ತಿಗೊಳಿಸ್ಬೇಕು ಅವ್ರನ್ನ. ಶೋ ಬ್ರದರ್, ನಮ್ಮ ಯುದ್ಧ ಇಲ್ಲಿಗೆ ನಿಲ್ಲಲ್ಲ ಬ್ರದರ್, ಇದು ಶುರುವಾಗಿದೆ ಅಷ್ಟೇ ಇವತ್ತಿಂದ. ಹೌದು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕುಮಾರ್ ಅವರೇ, ಪವರ್ಟಿವಿಕೆ ಮಾತನಾಡಿದಕ್ಕಾಗಿ. ಎಷ್ಟು ಜನ ಇದನ್ನ ವೀಕ್ಷಣೆ ಮಾಡಿದ್ದಾರೆ ಅಂತಂದ್ರೆ, ಅಂದ್ರೆ ಅಷ್ಟು ಜನರ ಭಾವನೆಗಳಿಗೆ ಧಕ್ಕೆ ಬಂದಿದೆ ಈ ವಿಚಾರ ಅಂತ ಹೇಳಿ, ಅಂದ್ರೆ ಅಷ್ಟು ಜನ ನೋವು ಪಡ್ಕೊಂಡಿದ್ದಾರೆ ಅಂತ ಗಮನಿಸ್ಬೇಕು. ಈ ಖದೀಮ್ರ ಹತ್ರ, ಇಂಥ ಏನು ನೀಚರ ಹತ್ರ ಎಲ್ಲರೂ ಬಂದು ಹೋರಾಡ್ಲಿಕ್ಕೆ ಆಗಲ್ಲ. ಅವ್ರವ್ರಿಗೆ ಅವ್ರವ್ರದ್ದೇ ಲಿಮಿಟೇಷನ್ ಇದೆ. ಈಗ ನಾವು ಹೇಳ್ಬೋದು ನಾವು ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ಮಾಡಿದ್ವಿ ಅಂತ. ನೋ, ನಾವು ಫ್ರಂಟ್ ಲೈನಲ್ಲಿ ನಮಗೊಂದು ಮುಖವಾಣಿ ಇತ್ತು, ಒಂದು ಟಿವಿ ಚಾನಲ್ ಇತ್ತು, ಮಾಧ್ಯಮವಿತ್ತು, ನಿಮಗೆ ನಾವು ಬೊಬ್ಬೆ ಹಿಡಿಲಿಕ್ಕಿತ್ತು. ಹೌದು, ಸ್ವಲ್ಪ ಧೈರ್ಯ, ಸ್ವಲ್ಪ ಎಲ್ಲದನ್ನು ನಾವು ಒಳಗೊಡಿಸ್ಕೊಂಡ್ವಿ, ಹೋರಾಡಲಿಕ್ಕೆ ಮುಂದ್ಗಡೆ ನಿಂತ್ಕೊಂಡ್ವಿ. ದಟ್ ಇಸ್ ಟ್ರೂ. ಬಟ್ ಕಾಮನ್ ಪೀಪಲ್ಗೆ ಜನಗಳಿಗೆ ಆಗಲ್ಲ. ಜನಗಳಿಗೆ ಎದುರಾಕೊಂಡು ಎಲ್ಲೋ ಇದ್ದವರು, ಅವನ ಹತ್ರ ವ್ಯವಸ್ಥೆ ಇರಲಿಕ್ಕಿಲ್ಲ, ಅವನ ಹತ್ರ ಧೈರ್ಯ ಇರಲಿಕ್ಕಿಲ್ಲ, ಲಾಟ್ ಆಫ್ ಥಿಂಗ್ಸ್. ಬಟ್ ಅವರ ಪ್ರೇಯರ್ಸ್ಗಳಿದಾರಲ್ಲ, ಅವರ ಪ್ರೇಯರ್ಸ್ಗಳೆಲ್ಲ, ಅವರ ಅನುಭೂತಿ ಇತ್ತಲ್ಲ ಕಾವಂದ್ರ ಮೇಲೆ, ಅವರ ನಂಬಿಕೆ ಇತ್ತಲ್ಲ ಧರ್ಮಸ್ಥಳ ಮಂಜುನಾಥನ ಮತ್ತು ಅಣ್ಣಪ್ಪನ ಮೇಲೆ, ಅದು ಇದೆಲ್ಲ ಪ್ರೇಯರ್ಸ್. ನಮಗೆ ಕೆಲವರು ಹೇಳ್ತಾ ಇದ್ರು ಸರ್, ಮೊನ್ನೆ ನಾನು ಒಂದು ಧರ್ಮಸ್ಥಳಕ್ಕೆ ಹೋದೆ, ನಾನು ಹೇಳ್ತೇನೆ, ಒಂದು ಹಿರಿ ಜೀವ, ನನ್ನ ಫ್ರೆಂಡ್ ಮನೆಗೆ ಹೋದೆ ನಾನು, ಸಂದೀಪ್ ಅಂತ, ಅವರ ಮನೆಗೆ ಹೋದಾಗ ಅವರ ಅಮ್ಮ ಸಿಕ್ಕಿದ್ರು. ಏನಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್, ಒಂದೊಂದು ಗುಂಡಿಗೂ ನಾನು ಎರಡೆರಡು ದೇವಸ್ಥಾನಕ್ಕೆ ಹರಕೆ ಹೊತ್ಬಿಟ್ಟಿದ್ದೀನಿ. ಏನಪ್ಪ ಅಲ್ಲಿ ಏನು ಸಿಗದಿರಲಪ್ಪ, ನಮ್ಮ ಕಾವಂದ್ರಿಗೆ ಕಪ್ಪು ಹೆಸರು ಬರದೇ ಇರಲಪ್ಪ, ನಾನು ಅವರು ಹುಟ್ಟಿದಾಗಿನಿಂದ ಇಲ್ಲಿ ನೋಡ್ತಾ ಇದ್ದೀನಿ ಅಂತ. ಇನ್ನೊಬ್ಬರ ಮನೆಗೆ ಹೋಗಿದ್ದೆ, ಅವರ ಮಿಸ್ಸಸ್ಗೆ ಹುಷಾರಿಲ್ಲ, ಅವರು ಅಬ್ಸ್ಕೊಂಡಾಗ್ಬಿಟ್ಟಿದ್ರು. ಈ ಗಲಾಟೆ ಇತ್ತಲ್ಲ, ಮೊನ್ನೆ ಗಲಾಟೆ ಆಯ್ತಲ್ಲ, ಅದರ ಮೇಲೆ ಅವರ ಮೇಲೆ ಆ ತಾಯಿ ಕೂತ್ಕೊಂಡು ಏನು ಹೇಳ್ತಾರೆ ಅಂದರೆ, ನಾನು ಎಣಿಸಿದ್ದು ಗಂಡ ಒಂದು 10 ದಿನ ಹೊರಗಡೆ ಇದ್ದಾರೆ, ಏನೋ ಬೇಜಾರಲ್ಲಿದ್ದಾರೆ, ಏನೋ ಚಿಂತನೆಯಲ್ಲಿದ್ದಾರೆ ಇವರು. 10 ಜನ ನನ್ನ ಗಂಡ ಇಲ್ಲ, ಎಲ್ಲೋ ಎಬ್ಸ್ಕೊಂಡಾಗಿದ್ದಾರೆ ಅಂತ ಹೇಳುವಾಗ ಯಾವ ಒಂದು ಹೆಂಡತಿಗೂ ಟೆನ್ಷನ್ ಆಗೋದಿದೆ. ಕೇಳಿದರೆ ಅವರು, ಸರ್ ಏನಾಗ್ತಾ ಇದೆ, ಯಾವಾಗ ಸರಿ ಆಗ್ತಾ ಇದೆ, ಇದು ಯಾವಾಗ ಬರ್ತಾ ಇದೆ, ಏನು ಸಿಕ್ಕಿಲ್ಲ ಅಲ್ವಾ, ಸತ್ಯ ಹೊರಗಡೆ ಬರ್ತಾ ಇದೆ ಅಲ್ವಾ ಅನ್ನುವ ಖುಷಿ ಅವರಿಗೆ. ದಟ್ ಈಸ್ ವಾಟ್ ಇಟ್ ಶೋಸ್. ಅಲ್ಲಿ ಪ್ರತಿಯೊಬ್ಬನ ಮನಸ್ಸಲ್ಲೂ ಎಲ್ಲರೂ, ಕೆಲವೊಮ್ಮೆ ನಾವು ನೋಡಿ, ನಾವು ಮುಖವಾಣಿಯಲ್ಲಿ ಬರ್ತೀವಿ, ಅವ್ರಿಗೆ ಅನಿಸುತ್ತೆ ನಾವು ಹೋರಾಡ್ತಾ ಇದ್ದೀವಿ ಅಂತ. ಅಲ್ಲಿ ಬಂದಾಗ ನಮ್ಮನ್ನು ಯಾವ ರೀತಿಯಾಗಿ ಆ ಧರ್ಮಸ್ಥಳದ ಜನತೆ ಆಧರಿಸ್ತಾರಂದ್ರೆ, ಗ್ರಾಮಸ್ಥರು ಆಧರಿಸ್ತಾರಂದ್ರೆ, ಏನೋ ನಾವು ಅವರೊಟ್ಟಿಗೆ ಒಡ ಹುಟ್ಟಿ ಬೆಳೆದು ಏನೋ ಮಾಡಿದ್ದೀವಿ ಅಂತ. ನಾವು ಏನೂ ಮಾಡಿಲ್ಲ ಅಂದ್ರೆ ಅವರಿಗೆಲ್ಲ ಏನೋ ನಮಗೆ ಮಾಡಿದ್ದಾನೆ ಅಂತ. ಯಾರಿಗೆ ಮಾಡಿದ್ದು? ನಾವು ಅವರಿಗೆಲ್ಲ ಮಾಡಿದ್ದು ಏನು? ನಾವು ಮಾಡುವ ಯುದ್ಧ ಯಾರ ಎಗೇನ್ಸ್ಟ್ ಆದ್ರೂ, ಯಾರ ಪರ ಅಂದರೆ ಸತ್ಯದ ಪರ. ಬಟ್ ಪ್ರತಿಯೊಬ್ಬ ಧರ್ಮಸ್ಥಳದಲ್ಲಿ ಇರುವ ಇದರಲ್ಲ ಜನಗಳು ಎಣಿಸ್ಕೊಳ್ಳೋದು, ಇವರು ಏನೋ ನಮಗಾಗಿ ಮಾಡಿದ್ದಾರೆ ಅನ್ನುವ ಆ ಚಿಂತನೆ ಇದೆ ಅಲ್ವಾ, ಅದು ತೋರಿಸುತ್ತೆ ಅವರಿಗೆ ಕಾವಂದರ ಮೇಲೆ ಯಾವ ಪ್ರೀತಿ, ಯಾವ ಬದುಕು ಅವರು ಊಹಿಸ್ಕೊಂಡು ಅವರೊಟ್ಟಿಗೆ ಅಲ್ಲಿ ಧರ್ಮಸ್ಥಳದಲ್ಲಿ ಇದ್ದಾರೆ ಅಂತ ಅದು ತೋರಿಸುತ್ತೆ ನಮಗೆ. ಮತ್ತೊಬ್ರು ಕಾಲೇಜ್ ಇದ್ದಾರೆ ಸರ್, ಶಿವಮೊಗ್ಗದಿಂದ ಪ್ರದೀಪ್ ಅಂತ ಹೇಳಿ. ಪ್ರದೀಪ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ಕಾರ ಪ್ರದೀಪ್, ಮಾತಾಡಿ. ಮೇಡಮ್ ನಿಮಗೆ ಧನ್ಯವಾದಗಳು, ರಾಕೇಶ್ ಶೆಟ್ಟಿಗೆ ಸರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಬ್ರದರ್. ಸರ್ ನಾವು ಶಿವಮೊಗ್ಗ ಪ್ರದೀಪ್ ಅಂತ, ನಾವು ಧರ್ಮಸ್ಥಳ ಅಭಿಮಾನಿ, ಮತ್ತೆ ನಿಮ್ಮ ಚಾನಲ್ ನಿಮಗೆ ಅಭಿಮಾನಿ ಸರ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹೇಳಿ ಬ್ರದರ್. ಧರ್ಮಸ್ಥಳಕ್ಕೆ ಈಗ ನ್ಯಾಯ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ ಸರ್. ನಾನು ಧರ್ಮಸ್ಥಳ ಅಂತಾನೆ ಹೆಸರು ತಗೊಂತಿರ್ಲಿಲ್ಲ, ಘಟ್ಟದ ಕೆಳಗಿನ ದೇವ್ರು ಅಂತೀವಿ ನಾವೆಲ್ಲ ಪ್ರಾಪರ್ ಆಗಿ ಹೊನ್ನವರದವರು. ಈಗ ಈಗೀಗ ಆಗ್ತಿರೋ ಬೆಳವಣಿಗೆ ನೋಡಿ ನಮಗೆ ತುಂಬಾ ಸಂತೋಷ ಆಗ್ತಿದೆ ಸರ್. ನಾನು ಸುಮಾರು ವರ್ಷದಿಂದ, ಒಂದು 10-12 ವರ್ಷದಿಂದ ನಾನು ಫೇಸ್ಬುಕ್ ಆಗಿರ್ಬೋದು, ಒಂದು ಯೂಟ್ಯೂಬ್ ಆಗಿರ್ಬೋದು, ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನನ್ನ ರೀತಿಯಲ್ಲೇ ನಾನು ಹೆಗಡೆ ಅವರ ಪರವಾಗಿ ಮತ್ತು ನಾನು ಧರ್ಮಸ್ಥಳ ಪರವಾಗಿ ನನ್ನ ಕಮೆಂಟ್ಗಳು, ವಿಡಿಯೋಗಳೆಲ್ಲ ಮಾಡ್ತಾ ಇದ್ದೆ. ಧನ್ಯವಾದಗಳು. ಬೇಜಾರಿತ್ತು ಸರ್ ನ್ಯಾಯ ನಿಮ್ಮ ಸೇವೆಗೆ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಪ್ರವೀಣ್. ರಾಯಚೂರಿನಿಂದ ಮೌನೇಶ್ ಅಂತ ಕಾಲರ್ ಇದ್ದಾರೆ. ಮೌನೇಶ್ ನಮಸ್ತೆ. ಮೇಡಮ್ ನಮಸ್ಕಾರ. ನಿಮಗೂ ಮತ್ತು ರಾಕೇಶ್ ಶೆಟ್ಟಿ ಸರ್ಗೆ ಮೊದಲ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದ್ರೆ ಸುಮಾರು ದಿನಗಳಿಂದ ಇವರ ಒಂದು ಕೃತ್ಯ ನೋಡ್ತಾ ಬರ್ತಾ ಇದೀವಿ ಮೇಡಮ್. ಎಲ್ಲಾ ಟಿವಿ ಚಾನಲ್ಗಳಲ್ಲಿ ಇವ್ರು ಮಾಡ್ತಕ್ಕಂಥ ಡ್ರಾಮಾಗಳನ್ನ ನೋಡ್ತಾ ಇದೀವಿ. ನಾನು ಈ ಶಬ್ದ ಬಳಸಬಾರ್ದು. ಈ ಬಡಿ ಮಕ್ಕಳಿಗೆ ಕಾನೂನಿನ ಮೇಲೆ ಸ್ವಲ್ಪನೂ ಗೌರವ ಇಲ್ಲ, ಕಾನೂನಿನ ಬಗ್ಗೆ ಭಯ ಇಲ್ಲ. ಫಸ್ಟ್ ಆಫ್ ಆಲ್
ಏನು ಇವ್ರನ್ನ ನಡ ರೋಡಲ್ಲಿ ನಿಲ್ಸ್ಬಿಟ್ಟು ಹುಚ್ಚನಾಗಿ ಹೊಡೆದಂಗೆ ಕಲ್ಲು ಹೊಡಿಬೇಕು. ಈ ನಮ್ಮ ದೇಶದಾಗ ಆಗ ಬಂದು ಬೇರೆ ದೇಶದಲ್ಲಿ ಆಗಿದ್ರೆ ಇವ್ರನ್ನ ನಡ ರೋಡಲ್ಲಿ ನೇಣಿಗೆ ಹಾಕ್ತಾ ಇದ್ರು. ಏನು ಮಾಡೋದು, ದೇಶದಲ್ಲಿ ಸಂವಿಧಾನ ಇದೆ, ಕಾನೂನು ಇದೆ, ನಾವೆಲ್ಲ ಕಾನೂನು ಇಲ್ಲ, ಕೈಗೆತ್ತಿಕೊಳ್ಳಕ್ಕಾಗಲ್ಲ. ಅದನ್ನ ಆದರೆ ಕಾನೂನು ಈಗ ಇಲ್ಲ ಸರ್. ಈಗ SIT ಏನೇನು ಮಾಡ್ಬೇಕಿದೆ ಅದನ್ನ ಮಾಡ್ತಾ ಇದ್ದಾರೆ ಬ್ರದರ್. ಓಕೆ, ಥ್ಯಾಂಕ್ ಯು ಮೌನೇಶ್ ಅವರೇ. ಒಂದು 1000 ಸಲ ಕಾಲ್ ಮಾಡಿದ್ದೀನಿ ಸರ್ ನಾನು. SIT ಅವರಿಗೆ ಒಂದು 1000 ಸಲ ಕಾಲ್ ಮಾಡಿದ್ದೀನಿ, ರಿಸೀವ್ ಮಾಡಿಲ್ಲ ಅವರು. ಅವ್ರಿಗೆ ಅವ್ರದೇ ಆದಂತಹ ಒತ್ತಡಗಳಿರುತ್ತೆ, ಅವ್ರದೇ ಆದಂತಹ ಒಂದು ವರ್ಕಿಂಗ್ ಸ್ಟೈಲ್ ಇರುತ್ತೆ ಮೌನೇಶ್ ಅವರೇ, ಅದಕ್ಕಾಗಿ ಅವ್ರು ಸ್ಪಂದಿಸ್ಲಿಕ್ಕೆ ಆಗಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಹರಿಹರ ಇಂದ ಮಂಜುನಾಥ್ ಅಂತ ಕಾಲರ್ ಇದ್ದಾರೆ. ಮಂಜುನಾಥ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಂಜುನಾಥ್. ಮೊದಲಾಗಿ ರಾಕೇಶ್ ಶೆಟ್ಟಿ ಅವರ ಒಂದು ಧೈರ್ಯಕ್ಕೆ ನಾನು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ. ಅವರು ಇಷ್ಟು ಹಳ್ಳಿಗೆ ಹೋಗಿ ಒಂದು ನಿಜವನ್ನ ಜನರ ಮುಂದೆ ನಿಜವಾಗ್ಲೂ ತುಂಬಾ ದೊಡ್ಡ ವಿಷಯ. ಫಸ್ಟ್ ನನಗೀಗ 40 ವರ್ಷ ಮೇಡಮ್. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಫಸ್ಟ್ ಮುಡಿ ಕೊಟ್ಟಿದ್ದು ಧರ್ಮಸ್ಥಳದಲ್ಲಿ. ಅದರಿಂದ ನಮ್ಮ ಅಜ್ಜಿ, ನಮ್ಮ ತಾಯಿ, ಈಗ ನಾನು ಆಲ್ಮೋಸ್ಟ್ ನೀವು ಈ ಜನರೇಷನ್ ನೋಡಿದ್ರೆ ಆಲ್ಮೋಸ್ಟ್ 3 ಜನರೇಷನ್ ಇಂದ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಸೊ ಮೊನ್ನೆ ಶನಿವಾರ ಕೂಡ ನಾನು ಈ ವಿಶ್ವನಾಥ್ ಅವರು ರ್ಯಾಲಿ ಹೋದ್ರಲ್ಲ, ಅದಕ್ಕಿಂತ ಹಿಂದಿನ ದಿನ ಶನಿವಾರ ನಾನು ನನ್ನ ಫ್ರೆಂಡು ಹೋಗಿದ್ವಿ ಧರ್ಮಸ್ಥಳಕ್ಕೆ. ಮ್ಯಾಮ್, ಧರ್ಮಸ್ಥಳದ ಒಂದು ರೋಡಿಂದ ಹಿಡಿದು ಅಲ್ಲಿ ನಾನು ಸ್ಟೇ ಆದಂತ ಒಂದು ಹೋಟೆಲ್ ಒಂದು ಕಸ ಒಂದು ಧೂಳು ಕಾಲಿಗೆ ಹತ್ತಲ್ಲ ಮೇಡಮ್, ಅಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ರಾಕೇಶ್ ಶೆಟ್ರು ಹೇಳ್ದಂಗೆ ನಾನು ಕೂಡ ಹೆಗ್ಡೆ ಅವ್ರಿಗೆ ಇದಕ್ಕಿಂತ ಮುಂಚೆ ಮೀಟ್ ಆಗಿದ್ದೆ, ಸಾಲಲ್ಲಿ ನಿಂತ್ಕೊಂಡು ನೀಟಾಗಿದೆ. ಸೊ ಎಷ್ಟೋ ಜನ ಬಂದ್ಬಿಟ್ಟು ಅವ್ರ ಹತ್ರ ಕಷ್ಟ ಹೇಳ್ಕೊಳ್ಳೋರೇ ಜಾಸ್ತಿ. ಯಾರೋ ನನ್ ಮುಂದೆನೆ ಹುಬ್ಳಿ ಧಾರವಾಡ ಕಡೆಯವರು ಒಬ್ರು ಬಂದಿದ್ರು. ಅವ್ರಿಗೆ ಒಬ್ರು ಕಿಡ್ನಿ ಸಮಸ್ಯೆ ಇತ್ತು, ಕಿಡ್ನಿ ಡಯಾಲಿಸಿಸ್ ಆಗ್ಬೇಕಿತ್ತು. ನನಗೆ ಈ ತರ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಾಗ ಒಂದು ಚೀಟಿ ಬರೆದು ಕೊಟ್ರು. ಅವರಿಗೆ ಲೈಫ್ ಟೈಮ್ STM ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಫ್ರೀ ಮಾಡ್ಕೊಟ್ರು ಮೇಡಮ್. ಇನ್ನೊಬ್ರು ಯಾರೋ ಸ್ಟೂಡೆಂಟ್ ಬಂದಿದ್ರು, ಅವ್ರಿಗೆ ಫೀಸ್ ಇರ್ಲಿಲ್ಲ ಕಟ್ಟಕ್ಕೆ, ಏನೋ ಅಂತ ಎಜುಕೇಶನ್ ಫ್ರೀ ಮಾಡ್ಕೊಟ್ರು. ಸೊ ಇದು ನಾನ್ ಬಂದೆ, ನನ್ನ ಸರ್ವಿಸ್ ಬಂದಾಗ ನಾನು ಏನಿಲ್ಲ ಸರ್, ನಿಮ್ ನೋಡ್ಬೇಕಿತ್ತು, ನಿಮ್ ದರ್ಶನ ಅಂತ ಅದಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹರಿಸಿ ನಮಗೆ ಒಂದು ಮಂತ್ರಾಕ್ಷತೆಯನ್ನು ಕೊಟ್ಟಿದ್ರು. ಅಂದ್ರೆ ಮಂಜುನಾಥ್ ನೋಡಿ, ನೀವು ಒಬ್ರು ಕಂಡಂಗೆ ಇಬ್ರಿಗೆ ಸಹಾಯ ಮಾಡಿದ್ದನ್ನ ನೀವು ಹೇಳಿದ್ರಿ. ಆದ್ರೆ ಆ ರೀತಿ ಎಷ್ಟು ಕೋಟ್ಯಾಂತರ ಜನಕ್ಕೆ ಆ ರೀತಿ ಮಾಡಿರ್ಬೋದಲ್ವಾ ಅವರು? ಇಲ್ಲ, ನಾನು ನಿಂತಾಗ ನನ್ನ ಮುಂದೆ ಹೆಚ್ಚು ಕಡಿಮೆ 40-45 ಜನ ಇದ್ರು ಕ್ಯೂ ಅಲ್ಲಿ. ನನಗೆ ಕೇಳಿಸಿದ್ದು ಅಂದ್ರೆ ನನಗೆ ಇನ್ನು 3-4 ಜನ ಮುಂದೆ ಇದ್ದಾಗ ನನಗೆ ಕ್ಲೀನ್ ಆಗಿ ಮಾತಾಡೋದು ಕೇಳಿಸಿದ್ದು ಹೇಳ್ತಾ ಇರೋದು ನಾನು. ಆಲ್ ರೈಟ್ ಮಂಜುನಾಥ್, ಥ್ಯಾಂಕ್ ಯು ಮಂಜುನಾಥ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಆನೇಕಲ್ಲಿಂದ ಮಹಾದೇವ್ ಅಂತ ಕಾಲರ್ ಇದ್ದಾರೆ. ಮಹಾದೇವ್ ನಮಸ್ತೆ. ನಮಸ್ತೆ. ನಮಸ್ತೆ ಮಹಾದೇವ್ ಅವರೇ, ಮಾತಾಡಿ. ನಾನು ರಾಕೇಶ್ ಶೆಟ್ಟಿ ಮಾತಾಡ್ಬೇಕು. ನಮ್ದು ಇದಾರೆ ಸರ್, ಮಾತಾಡಿ. ಹೇಳಿ ಬ್ರದರ್. ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ ಬ್ರದರ್. ಸರ್ ನಿಮ್ಮ ಪಾದಾರವಿಂದಗಳಿಗೆ ನಮಸ್ಕಾರ ಸರ್. ನೋ ದೇವರಿಗೆ ಹೇಳಿ ಬ್ರದರ್. ಇಲ್ಲ ಸರ್, ಮಂಜುನಾಥ ಸ್ವಾಮಿ ತಮ್ಗೆ ತುಂಬಾ ಒಳ್ಳೇದ್ ಮಾಡ್ಲಿ, ಒಳ್ಳೆ ಕೆಲಸ ಮಾಡಿದ್ದೀರಾ. ಇಡೀ ನಮ್ಮ ಹಿಂದೂ ಧರ್ಮ ಉಳಿಸಿದೀರಾ ಸರ್ ನೀವು. ನಿಮ್ಮಂತ ಧೈರ್ಯ ಮಾಡಿ ಯಾವ ಮಿನಿಸ್ಟರ್ ಆಗಲಿ, ಯಾವ MLAಗಳಾಗ್ಲಿ, ದೊಡ್ಡ ಲೀಡರ್ಗಳಾಗಲಿ ಅದ್ರ ಬಗ್ಗೆ ಮುಂದೆ ಬಂದು ಮಾತಾಡಲಿಲ್ಲ ಸರ್. ನೀವು ಮಾತಾಡಿದ್ದೀರಾ, ನಿಮ್ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ ಸರ್. ಹೆಗ್ಡೆ ಅವರ ಇದನ್ನ ಕುಟುಂಬದ ಗೌರವನ ನೀವು ಕಾಪಾಡಿದ್ದೀರಾ ಸರ್. ಥ್ಯಾಂಕ್ ಯು ಸರ್. ಹಲೋ, ಮಾತಾಡಿ ಮಹಾದೇವ್. ಸರ್ ನಿಮ್ ದೇವರು ಮಂಜುನಾಥ ಸ್ವಾಮಿ ಒಳ್ಳೇದ್ ಮಾಡ್ಲಿ ಸರ್. ನಿಮ್ದು ಏನಿದೆ ನಿಮ್ಮ ಶಕ್ತಿ, ನಿಮ್ಮ ವಾಹಿನಿ ಸಮೀರಿಂದ ಬಿಡದ ಸರ್. ಇದು ಬಿಡಬಾರ್ದು ಸರ್, ಸಮೀರ್ ಮಾತ್ರ ದಯವಿಟ್ಟು ಬಿಡಬಾರ್ದು ಸರ್, ದಯವಿಟ್ಟು ನೀವು. ಖಂಡಿತ ಬ್ರದರ್, ನಮ್ಮ ಧರ್ಮ ಯುದ್ಧ ಕಂಟಿನ್ಯೂಸ್ ಇರುತ್ತೆ ಸರ್, ದಯವಿಟ್ಟು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಮಹಾದೇವ್ ಅವರೇ.